निर्गुणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं युगमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवी तासं ततो जयमुदीरये। ओं विश्वं विष्णुर्वषट्कारो भूतभव्यभवत्प्रभुः भूतकृद्भूतवृद्भावो भूतात्मा भूतभावनः तेजो वृषो द्युतिधरः सर्वसत्त्वभृतां वरः प्रग्रहो निग्रहो व्यग्रो नैकशृङ्गो गदाग्रजः तेजो वृषः द्युतिधरः सर्वशस्त्रभृतां वरः प्रग्रहः निग्रहः व्यग्रः नैकशृङ्गः गदाग्रजः तेजो वृषः तेजो वृषाय नमः द्युतिधराय नमः सर्वशस्त्रभृतां वराय नमः प्रग्रहाय नमः निग्रहाय नमः व्यग्राय नमः नैकशृङ्गाय नमः गदाग्रजाय नमः। ತೇಜೋ ವೃಷಃ ತೇಜಸ್ಸನ್ನು ಧರಿಸಿದವನು, ತೇಜಸ್ಸನ್ನು ಕೂಡ ಧರಿಸಿದವನು, ಎಲ್ಲ ವಿಧವಾದ ತೇಜಸ್ಸನ್ನು ಧರಿಸಿದ್ದಾನೆ. ದ್ಯುತಿಧರ ತೇಜಸ್ಸು ದ್ಯುತಿ, ದ್ಯುತಿಧರ ತೇಜೋ ವೃಷಃ ತೇಜೋ ವೃಷನೂ ಆಗಿದ್ದಾನೆ. ತೇಜಸ್ಸು ಯಾವ್ಯಾವ್ದು ಹೊಂದಿದೆ? ಉದಾಹರಣೆಗೆ ಸೂರ್ಯಾದಿಗಳು, ಅವರನ್ನು ಧರಿಸಿದ್ದಾನೆ. ಜೊತೆಗೆ ಸ್ವಂತ ದ್ಯುತಿಯನ್ನು ಧರಿಸಿದ್ದಾನೆ. ತನ್ನದೇ ಆದ ಪ್ರಕಾಶವನ್ನು, ಎಲ್ಲ ವಿಧವಾದ ಪ್ರಕಾಶವನ್ನು ಧರಿಸಿದ್ದಾನೆ. ತೇಜಸ್ಸು ಅಂದರೆ ತೇಜಸ್ವಿಗಳು ಅಂತ ಯಾರ್ಯಾರಾಗಿದ್ದಾರೆ ಅವರ ತೇಜಸ್ಸನ್ನು ಧರಿಸಿದ್ದಾನೆ. ಅಂದರೆ ಇಂಡಿಪೆಂಡೆನ್ಸ್ ಎಂಬುದು ಅಬ್ಸಲ್ಯೂಟ್ ಸೆನ್ಸಲ್ಲಿ ಹೇಳಬೇಕಾದ್ರೆ ಯಾವುದೇ ವಸ್ತು ಕೂಡ ಅವರದ್ದು ಅವರದ್ದು. ಆದರೆ ಆಧೀನ್ಯ ಪ್ರಶ್ನೆ ಬಂದಾಗ ದೇವರ ಹೊರತುಗಳು ಎಲ್ಲ ಕೂಡ ಏನಾಗಿದೆ? ಆಧೀನ್ಯಕ್ಕೊಳಪಟ್ಟಿದೆ. ದೇವರ ಆಧೀನ್ಯಕ್ಕೊಳಪಡದೇ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದು ಮೇನ್ ಪಾಯಿಂಟ್. ದ್ಯುತಿಧರ, ದ್ಯುತಿ ಎಂಬುದೇನೋ ಒಂದು ವಸ್ತುವಿನ ಸ್ವಧರ್ಮ. ಪ್ರಕಾಶ ದೀಪನೂ ಅವನ ಕೈಲಿದೆ, ಅದು ತೇಜಸ್ಸು ಅದ ಕೈಲಿ. ನಮ್ಮಲ್ಲಿ ಒಂದು ಸ್ವಾರಸ್ಯ, ಟಾರ್ಚ್ ಕೈಲಿದೆ, ಒತ್ತೋರಿ ನಮ್ಮ ಕೈಲಿದೆ. ಅದು ಕೂಡ ಬೆಳಕು ಕೊಡೋದು ಬಿಡೋದು ಯಾರ ಕೈಲಿದೆ? ನಮ್ಮ ಕೈ ಅಷ್ಟೇ. ಆದರೆ ಬೆಳಕು ನಮ್ಮ ಕೈಲಿಲ್ಲ. ಬೆಳಕು ಕೊಡೋದು ಬಿಡೋದು ಇದೆ ಅಷ್ಟೇ. ದೇವ್ರದ್ದು ಹಾಗಲ್ಲ. ಯಾವ ಆಸ್ಪೆಕ್ಟಲ್ಲಿ ತೊಗೊಂಡ್ರು ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ, ನಮ್ಗೆ ಅಧೀನ ಅಂತ ತಿಳ್ಕೊಂಬೋಣ. ಪೂರ್ತಿ ಅಧೀನ ಅಲ್ಲ ಆತ, ಒಂದು ಸ್ಟೇಜಲ್ಲಿ ಅಧೀನ ಅಷ್ಟೇ. ಆದರೆ ನಮ್ಮದೇ ಒಂದು ಕೈಕಾಲುಗಳಷ್ಟು ಅಧೀನ ಅಲ್ಲ. ಇನ್ನೂ ಪ್ರತಿಬಿಂಬದಷ್ಟು ಅಧೀನ ಅಂತೂ ಯಾರಿಗೂ ಇಲ್ಲ. ಅದು ದೇವರಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಪ್ರತಿಯೊಂದು ಕೂಡ ಟೋಟಲಿ ಡಿಪೆಂಡೆಂಟ್, ಅಬ್ಸಲ್ಯೂಟ್ಲಿ ಡಿಪೆಂಡೆಂಟ್. ಅಬ್ಸಲ್ಯೂಟ್ ಎಂಬ ಪದ ಉಪಯೋಗಿಸಿಬಿಟ್ರೆ ಅದು ತಮಗೆ ಆಗ ಅರ್ಥ ಆಗುತ್ತೆ. ದೇವರು ಹಾಗಿದ್ದಾನೆ ಅಂತ ಹೇಳೋದಕ್ಕೆ ಇವೆಲ್ಲ ಹೇಳ್ತಾರೆ. ಸರ್ವಶಸ್ತ್ರಭೃತಾಂ ವರಹ, ಸರ್ವಶಸ್ತ್ರಭೃತಾಂ ವರಹ, ಶಕ್ತಿಮತಾಂ ವರಹ ಹಾಗೆಲ್ಲ ಬಂದಿತ್ತಲ್ಲ. ಎಲ್ಲ ಶಸ್ತ್ರಗಳು ಹಿಡಿದವರು ಇದ್ದಾರಲ್ಲ, ಎಲ್ಲ ವಿಧಿಯ ಶಸ್ತ್ರವನ್ನು ಹಿಡಿದವರು ಇದ್ದಾರೆ. ಎಲ್ಲರಿಗಿಂತ ಶ್ರೇಷ್ಠ. ಯಾಕೆ ಸರ್ವ ಪ್ರಹರಣಾಯುಧ. ಇವತ್ತು ಖಡ್ಗ ಯುದ್ಧ ಮಾಡೋನಿಗೆ ಬರಬೇಕು ಅಂತಿಲ್ಲ, ಕುಸ್ತಿ ಆಡೋನಿಗೆ ಇದೆಲ್ಲ ಕರಾಟೆ ಬರಬೇಕಾಗಿಲ್ಲ. ಆದರೆ ದೇವರಿಗೆ ಏನಾಗಿದೆ ಅಂದರೆ ಪ್ರತಿಯೊಂದು ಬರುತ್ತೆ. ಎಲ್ಲ ಶಸ್ತ್ರಗಳನ್ನು ಹಿಡಿದವರ ಮೇಲೆ ಹಿಡಿದವನಿಂತ ಮೇಲಿದ್ದಾರೆ. ಅರ್ಜುನ ಧನುರ್ಧಾರಿ, ಧನುಸ್ಸೇ ಶ್ರೇಷ್ಠ. ಕುಸ್ತಿ ಬಂದರೆ ಅಲ್ಲ. ಜರಾಸಂಧನ ಯುದ್ಧಕ್ಕೆ ಹೋಗಲಿಲ್ಲ, ಅದಕ್ಕೆ ಬಾಹುಭ್ಯಾಂ ಧನುಷಾವಾಯಿತಿ ಶಂಕಮಾನ ಪರಾಭವ. ಆದರೆ ಇಲ್ಲಿ ಹಾಗಲ್ಲ, ಹೇಗೆ ಬೇಕಾದ್ರೂ ಸೋಲಿಸ್ತಾರೆ ಕೃಷ್ಣ. ಪ್ರಗ್ರಹ ಚಿಕ್ಕ ಯಾರಿಗೆ ಅರ್ಜುನಿಗಂದ ಸುಮ್ಮನೆ ಕೂತ್ಕೊಂಡ. ಯಾಕೆಂದರೆ ನೀನು 1000 ಅಂತೀಯಪ್ಪ, ನಾನು ತೋರಿಸ್ತೇನೆ ಅನ್ನಲಿಲ್ಲ. ಯಾಕೆಂದರೆ ಯಾಕೆ ರಿಸ್ಕಿ ಹಾಕಿ ಬಿಟ್ಟುಬಿಟ್ಟು ಅದೇ ಅದು ಒಪ್ಕೊಂಡಿಲ್ಲ. ಅದು ಎಲ್ಲದರಲ್ಲೂ ಫೈಟಿಂಗ್ ಇರಬೇಕು. ಎಲ್ಲೋ ಆಟಗಾರನೇ, ಬೌಲರು ಎಲ್ಲ ಒಂದೇ ಆಗಿರ್ಬೇಕಾದ್ರೆ ಆಲ್ರೌಂಡು ಆಗೋದು ಕೆಲಸ ಅಲ್ಲ, ಏನು ಉಪಯೋಗ ಇಲ್ಲ. ಅಲ್ಟಿಮೇಟಾಗಿ ಯಾರಿಗೆ ಹೇಳಕ್ಕೆ ಬರೋದಿಲ್ಲ, ದೇವರಿಗೆ ಮಾತ್ರ ಅದಿದೆ. ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ. ಆಮೇಲೆ ಬಂದಿದ್ದಾರೆ ಒಬ್ಬೊಬ್ಬರಲ್ಲಿ ಎಕ್ಸ್ಪರ್ಟ್ಸು, ಅವ್ರನ್ನೆಲ್ಲ ಹೊಡಿತಾರೆ ಪರಮಾತ್ಮ. ಒಬ್ಬನೊಬ್ಬರು ಅಂಥವ್ನು ಇಲ್ಲೇ ಇಲ್ಲ, ಬಿಟ್ಟುಬಿಡಿ. ದೇವರಂಥವನಿಲ್ಲ. ಬೇರೆ ಎಲ್ಲ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದರೂ ಕೂಡ 200 ಮಲ್ಲ ಇಲ್ಲ. ಕೃಷ್ಣ ಎಲ್ಲ ಇದಕ್ಕೆ ಮಲ್ಲ ಯುದ್ಧ ಕಲ್ತಿದ್ದಾಗ ಲೋಕದೃಷ್ಟಿಯಲ್ಲಿ ಅವನ ಎಕ್ಸ್ಪರ್ಟು. ಅದಕ್ಕೆ ಕೃಷ್ಣ ಒಂದೇಟಿಗೆ ಅವನು ಕೊಲ್ಲಿಲ್ಲ. ಕೊಂದು ಏನಾಗ್ತಿತ್ತು? ಕೃಷ್ಣ ಕೊಂದಿದ್ದು ಹೌದು, ಆದರೆ ಮಲ್ಲ ಯುದ್ಧ ಬರುತ್ತೆ ಇದ್ದರೆ ಗೊತ್ತಾಗೋದಿಲ್ವಲ್ಲ. ಇವತ್ತು ಮಲ್ಲ ಯುದ್ಧ ಶೂಟ್ ಮಾಡಿ ಹೊಡೆದು ಬಿಟ್ರೆ ಮಲ್ಲ ಯುದ್ಧದಲ್ಲಿ ಗೆದ್ದಾಗಲ್ಲ, ಕೊಲೆ ಮಾಡಿದ ಅಂತ ಅರ್ಥ ಆಗತ್ತೆ ಹೊರತು ಗೆದ್ದ ಅಂತ ಆಗೋದಿಲ್ಲ. ಅದೇ ಫೀಲ್ಡಲ್ಲಿ ಗೆಲ್ಲಬೇಕು. ಅದು ಕೃಷ್ಣ ತಕ್ಷಣ ಕೊಲ್ಲೋದಿಲ್ಲ. ಏನು ಮಾಡ್ತಾನೆ? ಎಲ್ಲ ಪಟ್ಟುಗಳನ್ನು ಅವನು ಹಾಕಿದ ಮೇಲೆ ಹೊಡಿತಾನೆ.
ತನಗೆ ಗೊತ್ತಿತ್ತು ಅಂತ ತೋರಿಸ್ತಾನೆ. ಆಚಾರ್ಯ ಒಂದೇ ಸರ್ತಿ ಸೋರಿಸ್ಬಿಡೋದಾಗಿತ್ತು. ಅಚ್ಯುತ ಪ್ರೇಷ್ಠರಿಗೆ ಕನ್ವಿನ್ಸ್ ಮಾಡಲಿಲ್ಲ. ಯಾಕೆ? ಅವ್ರಿಗೆ ಕನ್ವಿನ್ಸ್ ಆಗಬೇಕು. ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ಬೇಕು. ಅವ್ರಿಗೆ ಗೊತ್ತಿಲ್ಲ ಅಂತಲೂ ಪ್ರೂವ್ ಆಗಬೇಕು. ತಾವು ಗೊತ್ತು ಮಾಡಿದ್ದನ್ನು ತೋರಿಸ್ಕೊಡೋದು. ಹಾಗೆ ಜ್ಞಾನ ಕೊಟ್ಟಿದ್ದಿಲ್ಲ, ಬೇಕಾದಷ್ಟು ಜನ ಕೊಟ್ಟಿದ್ದಾರೆ. ಹಾಗೆ ಅದು ಒಂದು ಕೇಸ್. ಗೊತ್ತಿದೆ ಅಂತ ಆಗಬೇಕಾದ್ರೆ ಇಲ್ಲಿ ಪ್ರಶ್ನೆನೇ ಅಟ್ಯಾಕ್ ಮಾಡಲೇ ಇಲ್ಲ. ಅವರು ಏನೋ ಮಾಡಿ ಒಪ್ಪಿಸಿದ್ರು ಅಷ್ಟೇ. ಉತ್ತರ ಕೊಟ್ಟು ಒಪ್ಪಿಸಿದ್ರು ಅಂತ ಆಗೋದಿಲ್ಲ. ಹೆದರಿಸಿ ಬೆದರಿಸಿ ದುಡ್ಡು ಕೊಟ್ಟು ಒಪ್ಪಿಸ್ಬೋದಲ್ಲ, ಆ ರೀತಿ ಅಲ್ಲ. ದ್ಯುತಿಸಾರಃ ಪ್ರಗ್ರಹ ಪ್ರಕೃಷ್ಟ ಗ್ರಹ ಅಸ್ಮಾತ್. ಎಲ್ಲ ಗ್ರಹಗಳಿಗೆ ಏನೇನು ಸ್ಥಾನಮಾನ ಇದೆ, ದೇವರ ಅನುಗ್ರಹ ಅದಕ್ಕೆ. ಆಮೇಲೆ ನಿಗ್ರಹ ನಿತರಾಮ್ ಗ್ರಹ. ಅದು ಹಿಡಿದಾನೆ ಬಿಡಿಸ್ಕೊಳ್ಳೋಕ್ಕೆ ಯಾರಿಗೂ ಆಗೋದಿಲ್ಲ. ಕೃಷ್ಣ ಹಿಡಿದ ಅಂದರೆ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಗ್ರಹ ಆಚಾರ್ಯ ಆಟ ಆಡ್ತಿರ್ಬೇಕಾದ್ರೆ ಗ್ರಹಣ ಗ್ರಹಣಿ ದೃಢ ಬರೋದಿಲ್ಲ. ಈಗ ಇದ್ರಲ್ಲಿ ಆಡ್ತಾರಲ್ಲ, ಕಬಡ್ಡಿ ಆಡ್ಬೇಕು, ಹಿಡ್ಕೊಬಿಟ್ರೆ ಅವ್ರಿಗೆ ಹೋಗ್ದವ್ರೆ ಔಟು. ಅವರಿಂದ ಇಲ್ಲ ಇವರು ಔಟು, ಅವನು ಹಾಗೆ ಹೋಗ್ಬೇಕು. ಪ್ರಗ್ರಹ ನಿಗ್ರಹ ಎಲ್ಲವನ್ನೂ ಮಾಡ್ತಾನೆ. ಆಮೇಲೆ ಅನಿಗ್ರಹ ಬಿಡಿಸ್ಕೊಂಡ್ರೆ ಅನಿಗ್ರಹ, ಯಾರು ಅನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅನಿಗ್ರಹ ಅನಿನಃ ಗ್ರಹಣ ಅಂತ ವಾಯುದೇವರು ಭಕ್ತ ಹಿಡಿತಾರೆ, ಬೇರೆ ಹೇಳಕ್ಕಾಗೋದಿಲ್ಲ. ಯಶೋಧ ಎಲ್ಲ ಹಿಡಿದ್ರಲ್ಲ ಅಂದರೆ ಅನಿ ಹಾಕಿ. ಅನಿ ಅಂದ್ರೇನು? ಧನ ಧನಿ, ಅನ ಅನಿ, ಪ್ರಾಣನ್ನ ಸ್ವಾಮಿಯನ್ನಾಗಿ ಹೊಂದಿದವರು ಅಂತ ಅರ್ಥ. ಆಮೇಲೆ ವ್ಯಗ್ರಹ, ದೇವರು ವ್ಯಗ್ರಹ. ಅದು ನೋಡೋದಕ್ಕೆ ಅನಿಸುತ್ತೆ ನಮಗೆ ವ್ಯಗ್ರಹ ಆಗ್ಬಿಡುತ್ತೆ. ನಾವು ವ್ಯಗ್ರಹ ಆಗ್ತೀವಿ. ಹಾಗಾಗ್ಯೇನೆ ದೇವರು ವ್ಯಗ್ರಹ ಆಗ್ತಾನೆ ಅಂದರೆ ವಿ ಅಗ್ರ. ವಿ ಅಗ್ರ ಅಂದ್ರೇನು? ವಿಶೇಷವಾಗಿ ಅಗ್ರಸ್ಥಾನದಲ್ಲಿದ್ದಾನೆ ಹೊರತು ಇದಲ್ಲ. ಈ ವ್ಯಗ್ರಹ ಆಗಿದ್ದ ಹಾಗೆ ಬಿಡಿಸ್ಬಾರ್ದು. ಇದೆಲ್ಲ ಯೌಗಿಕ ಅರ್ಥ ಮಾಡಬೇಕು. ಅಥವಾ ತಗೊಂಡು ಅವ್ಯಗ್ರಹ, ವ್ಯಗ್ರಹ ಆಗಿಲ್ಲ ಅಷ್ಟೇ ಅಲ್ಲ, ಅವನಿಂದ ಉಳಿದವರಲ್ಲೇ ವ್ಯಗ್ರಹ ಆಗ್ತಾರೆ. ತಾನು ವ್ಯಗ್ರಹ ಆಗಿಲ್ಲ, ಉಳಿದವ್ರು ವ್ಯಗ್ರಹ ಮಾಡೋ ಶಕ್ತಿ ಇಲ್ಲ. ದೇವರಿಗೆ ಎರಡೂ ಇದೆ. ತಾನು ವ್ಯಗ್ರಹ ಆಗಿಲ್ಲ, ಉಳಿದವ್ರನ್ನೆಲ್ಲ ಸಂಪೂರ್ಣ ವ್ಯಗ್ರಹವನ್ನು ಮಾಡ್ತಾನೆ. ಯಾವುದಕ್ಕೆ ಅಗ್ರ ಅಂತ ಹೇಳಿದ್ರೆ ಹಿಂದೆ ಯಾರೂ ಇಲ್ಲ ಅವನಿಗೆ. ಅಗ್ರ ಇವನಿಗಿಂತ ಮೊದಲು ಯಾರು ಇದ್ರ? ವಾಸುದೇವವ ಇದಮಗ್ರೆ ಆಸೀತ್ ಏಕೋ ನಾರಾಯಣ ಆಸೀತ್. ಆದ್ದರಿಂದ ಹಿಂದೆ ಯಾರು ಇರಲಿಲ್ಲ ಮೊದಲು. ಆಮೇಲೂ ಕೂಡ ದೇವರೊಬ್ಬನೇ ಇರ್ತೇವೆ, ಯಾರು ಜೊತೆಗಿಲ್ಲ. ಆಶೀತುದಾರಗವಾಣಿ ಅಪ್ರಮೇಯ ನಾರಾಯಣ ಪರತಮ ಪರಮಾತ್ಸ ಏಕಃ. ಅರ್ಥ ಎಷ್ಟು ಅನೇಕ ನೂರರ್ಥ ಮಾಡಕ್ಕೆ ಬರಬೇಕಲ್ಲ, ಎಲ್ಲ ಅಥವಾ ಇನ್ನೊಂದು ವಿ ಅಗ್ರೆ. ವಿ ಅಂದರೆ ಗರುಡ ಮುಂದಿದ್ದಾನೆ. ಎಲ್ಲಿ? ಆವರಣ ಪೂಜೆ ಮಾಡಬೇಕಾದ್ರೆ ವಿಶಂಚ ಅಗ್ರೇ ಪ್ರಪೂಜೆಯೇತ್. ದೇವರ ಮುಂದೆ ಗರುಡನ ಪೂಜೆ ಮಾಡಬೇಕು. ಗೊತ್ತಾಯ್ತಾ? ಅಂದರೆ ಎಲ್ಲಿದ್ದಾನೆ ಗರುಡ? ಈಗ ಮುಂದಿದ್ದಾನೆ. ಸೊ ಮುಂದೆ ಗರುಡನನ್ನು ಹೊಂದಿದವನು ವ್ಯಗ್ರ ಅಷ್ಟೇ. ಮುಂದೆ ಗರುಡನನ್ನು ಹೊಂದಿದವನು. ಸರಿ, ಹೌದು. ಆವರಣ ಪೂಜೆ ಅಂತ ಬರುತ್ತೆ. ಆವರಣ ಪೂಜೆ ಮಾಡದೆ ಮಾಡಬೇಕಾದ್ರೆ ಒಂದು ಸತ್ತಿಗೆ ಮುಗಿಸ್ಬಿಡುತ್ತಲ್ಲ. ಆವರಣ ಪೂಜೆ ಇದೆ. 7 ಆವರಣ ದೇವರ ಸುತ್ತ 7 ಆವರಣ ಇದೆ. ಅದನ್ನು ಪೂಜೆ ಮಾಡಿದಾಗ ಗೊತ್ತಾ. ಪೀಠ ಪೂಜೆ ಬೇರೆ, ಆವರಣ ಪೂಜೆ ಬೇರೆ. ಅದು ಪ್ರತಿಮಾ ಪೂಜೆ ಕಾಲಕ್ಕೆ ಮಾತ್ರ ಮಾಡಬೇಕು, ತಪ್ಪದು. ನಿತ್ಯನೂ ಮಾಡಬೇಕು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಅಂತ ಹೇಳಿ ನಿತ್ಯ ಮಾಡಬೇಕು. ಅದೇನು ಸುಲಭ. ಅದು ಮಾಡ್ಲಿಕ್ಕೆ ಹೋದ್ರೆ ಹೇಳಕ್ಕೆ ಹೋದ್ರೆ ದೊಡ್ಡದಾಗುತ್ತೆ ಅಷ್ಟೇ ಹೊರತು ಬಂದ ಮೇಲೆ ಹಾಗೆ ಹೋಗ್ತಿರ್ತಾರೆ, ಪಟ ಹೋಗ್ತಿರುತ್ತೆ. ಹಾಗೆ ಅಷ್ಟಾರು ಬರ್ತಾರೆ, ಸಂತೋಷ ಬಿಡಬಾರ್ದು ಅದನ್ನು. ಆದರೆ ಪೂರ್ತಿ ತಿಳ್ಕೊಂಡ್ರೆ ಭಾರಿ ಒಳ್ಳೆಯದಷ್ಟೆ. ಏಕನ್ ಶೃಂಗೋ ಗದಾಗ್ರಜ ವ್ಯಗ್ರಹ ನೈಕ ಶೃಂಗ. ಆಮೇಲೆ ಅನೇಕ ಶೃಂಗ ಒಂದು ಶೃಂಗನೂ ಇದೆ. ದೇವರಿಗೆ ಅನಂತ, ಒಂದರಲ್ಲೇ ಅನಂತದಲ್ಲಿ ಒಂದು. ಏನು ಮಾಡ್ತಾರೆ. ಗದಾಗ್ರಜ ಗದನಿಗೆ ಅಣ್ಣ. ಗದ ಯಾರು? ಕೃಷ್ಣನ ತಮ್ಮ. ಈ ಪದ ಎಲ್ಲಿ ಬಂದಿದೆ? ಮಧ್ವೇ ಅಂತ ಬಂದಿದೆ. ಗದೋತ ಶೌರ್ಯರಿವ ಕರ್ಮಕೃತ್ ಪ್ರಿಯ ಅಂತ ಹೇಳಿದ್ರಿಂದ ವಿಶ್ವವಿಧ ಅನುಜಃ ಅಭವತ್. ಗದನ ಎಲ್ಲ ರೀತಿಯಲ್ಲಿ ಗದೆಗಿಂತ ಮೊದಲು ಜನಿಸಿದವನು. ಇಲ್ಲಿ ಪ್ರಾದುರ್ಭಾವತ್ತು ಬಂದವನು ಅಂತ ಹೇಳಿದ್ರು. ಪರಮಾತ್ಮ ಹುಟ್ಟಿಲ್ಲ, ಅದರಿಂದ ಅರ್ಥ ಹೇಳಿದ್ರು. ನೆಕ್ಸ್ಟ್ ಇನ್ನೂ ತಗೊಂಡ್ರೆ ಗದಾ ಅಗ್ರಜ ಬೇರೆ ಅರ್ಥ. ಅದು ಏನರ್ಥ? ಗದ ಅಂದರೆ ವಾಯುದೇವರು ಅಂತ. ಅವರು ಅಗ್ರಜರು ಅಂದ್ರೇನು? ರಾಮಾವತಾರಕ್ಕಿಂತ ಮುಂಚೆ ಹನುಮದ ಅವತಾರ ಆಯಿತು. ಕೃಷ್ಣಾವತಾರಕ್ಕೆ ಮುಂಚೆ ಭೀಮಾವತಾರ ಆಯಿತು. ಅಂದರೆ ವಾಯುದೇವರು ಮೊದಲು ಅವತಾರ ಮಾಡಿದರೆ ಅದಕ್ಕೆ ಸ್ವಾಗತ ಮಾಡಬೇಕು. ಇವು ದೊಡ್ಡವ್ರು ದೊಡ್ಡವ್ರು ಬಂದಾಗ ಸ್ವಾಗತ ಮಾಡೋರು ಕೂಡ ಏನಾಗಿರಬೇಕು? ಅವ್ರಿಗೆ ಮ್ಯಾಚಿಂಗ್ ಆಗಿರಬೇಕು. ಯಾರು ಅಟೆಂಡರ್ ಕಳ್ಕೊಳ್ತಾರೆ ಬರೋದಿಲ್ಲ. ಅದಕ್ಕೆ ಗದಾಗ್ರಜ ಆ ರೀತಿ ಅರ್ಥ. ಅದು ಬೇಕಷ್ಟಿದೆ. ಮತ್ತೆ ಅದಕ್ಕೆ ಸರ್ವಶಸ್ತ್ರ ಭೃತಾಂಬರ ಆಯಿತು. ಚತುರ್ಮೂರ್ತಿ, ಚತುರ್ಬಾಹು, ಚತುರ್ವ್ಯೂಹ, ಚತುರ್ಗತಿ, ಚತುರಾತ್ಮ, ಚತುರ್ಭಾವ, ಚತುರ್ವೇದ ವಿಧೇಯಕಪಾತ್. ಎಲ್ಲ ಚತುಹು.
ಚತುರ್ಮೂರ್ತಿ ವಾಸುದೇವಾದಿ ಮೂರ್ತಿಗಳು. ಚತುರ್ಮೂರ್ತಯೇ ನಮಃ, ಚತುರ್ಬಾಹವೇ ನಮಃ, ಆಮೇಲೆ ಚತುರ್ವ್ಯೂಹಾಯ ನಮಃ, ಚತುರ್ಗತಯೇ ನಮಃ, ಚತುರಾತ್ಮನೇ ನಮಃ, ಚತುರ್ಭಾವಾಯ ನಮಃ, ಚತುರ್ವೇದ ವಿದೇ ನಮಃ, ಏಕಪಾತ್ ಏಕಪದೇ ನಮಃ. ಅಲ್ಲೇನಾಯ್ತು ಈಗ? ಚತುರ್ಮೂರ್ತಿಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಚತುರ್ಬಾಹು 4 ಕೈಗಳಾದಿದ್ದೇ ಇದೆ. ಆಮೇಲೆ ಚತುರ್ವ್ಯೂಹ 4 ವ್ಯೂಹ ರೂಪಗಳು. 4 ಬರೀ ಇದ್ದರೆ ಚತುರ್ಮೂರ್ತಿಗಳು. 4 ವ್ಯೂಹ ಅಂದರೆ ಒಂದು ವ್ಯೂಹದ ಬರ್ತದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅದು ವ್ಯೂಹ. ಅದು ಒಂದು ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಒಂದು ವ್ಯೂಹ. ಆ ರೀತಿಯೂ ಇದ್ದಾನೆ. ಯಾವುದಕ್ಕೆ? ಹೌದೌದು ಬಣ್ಣಗಳಿದೆ. ಶುಕ್ಲ, ಕೃಷ್ಣ, ಆಮೇಲೆ ಯಾವುದು ಶ್ವೇತ, ಎಲ್ಲ 4 ವಾಸುದೇವ ಶುಕ್ಲ ಬಿಳಿ, ಮತ್ತು ಸಂಕರ್ಷಣ ಕಪ್ಪು, ಯಾಕಂದರೆ ನಾಶ ಮಾಡೋರು. ಪ್ರದ್ಯುಮ್ನ ಕೆಂಪು, ಸೃಷ್ಟಿ ಮಾಡೋರು. ಹೀಗೆಲ್ಲ ಇರೋದ್ರಿಂದ ಎಲ್ಲ ಕೇಶವಾದಿ ರೂಪಗಳಿಗೆ ಬಣ್ಣಗಳಿದೆ. ಕೇಶವಾದಿ ರೂಪ ಇದೆ. 4 ಕೈಗಳು ಆಯುಧ ವ್ಯತ್ಯಾಸ ಮಾಡ್ಬೇಕಾದ್ರೆ ಡೀಟೇಲಾಗಿ ಹೋಗಿಬಿಟ್ರೆ ಅದೆಲ್ಲ ಅವ ಪೂಜೆ ಲೇಟ್ ಆಗುತ್ತೆ ಅಂತ ಕರೆಕ್ಟ್. ಅಷ್ಟೆಲ್ಲ ಚಿಂತನೆ ಮಾಡಬೇಕಲ್ಲ ಸರ್. ಬರೀ ಕೇಶವಲ್ಲ ತೋರಿಸ್ಬೇಕಲ್ಲ. ಮತ್ತು ಬ್ರಹ್ಮರುದ್ರಾದಿಗಳ ಸುತ್ತ ಇರಬೇಕು, ಅದು ನೇಮನ ಮಾಡ್ತಿರ್ಬೇಕು. ಆ ಚಿತ್ರ ಬರಬೇಕು ಕೇಶವ ಅಂತ ಹೇಳಿದ್ರೆ. ಹಾಂ, ಸರಿ ಸರಿ ಸರಿ. ಹಾಂ 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 ಕ್ರಮ ಅದು. ಆ ಕ್ರಮದಲ್ಲಿ ಹೇಳೋಕೆ ನಿಯಮ ಉಂಟು. ಅದು ಯಾಕೆ ಹೇಳೋದಿಲ್ಲ ಅಲ್ಲ. ಹೌದು ಹೌದು. ಈಗ ಗೊತ್ತಾಗಲಿಲ್ಲ, ಪ್ರಶ್ನೆ ಗೊತ್ತಾಗ ಹೇಳಿ. ಹಾಂ ಸರಿ. ಹಾಂ ಹೌದು ಸರಿ. ಹಾಂ ಮೊದಲ ಆ ಪ್ರಶ್ನೆ ಬರೋದು. ಫಸ್ಟ್ ಸೆಕೆಂಡ್ ಪ್ರಶ್ನೆ ಇಲ್ಲ. ಎಲ್ಲಿ ಏನು ಹೇಳಬೇಕು? ಉದಾಹರಣೆಗೆ ಮತ್ಸ್ಯ ಅಂತೀವಿ. ಮತ್ಸ್ಯ ಮೊದಲಾಗಿಲ್ಲ. ಮತ್ಸ್ಯಾವತಾರ ಮೊದಲಾಗಿದ್ದಲ್ಲ, ಅದು ವರಹಾವತಾರ ಫಸ್ಟ್ ಆಗಿತ್ತು. ಆದ್ದರಿಂದ ಆ ಕ್ರಮ ಹೇಳುದು. ಮತ್ತು ದೇವರು ಯಾವ ಅವತಾರಗಳಿಗೂ ಕೂಡ ಮೊದಲು ಆಮೇಲೆ ಅಂತ ಹೇಳಬಾರ್ದು. ಯಾಕೆ? ಎಲ್ಲವೂ ಅನಾದಿನಿತ್ಯ. ಅದಕ್ಕೇನಂತ ಹೇಳ್ತಾರೆ? ವರ್ಣಾನಾಂ ದೇವತಾನಾಂಚ ನಿತ್ಯತ್ವಾತ್ಮ ಕ್ರಮ ಸ್ವತಃ ಕ್ರಮನ ಆ ಇದೆ ಎಲ್ಲ ಏಕಕಾಲಕ್ಕೆಲ್ಲ ಕಡಿಬೇಕು. 1 2 3 ನಾವು ನಕೂಲಕ್ಕೆ ಹೇಳೋದೇ ಹೊರತು ಯಾವ್ದು ಹೇಳಿದ್ರು ಕೂಡ ಕಾರ್ಯ. ಅದಕ್ಕೆ ಒಂದು ಕ್ರಮ ಇದೆ, ಆ ಕ್ರಮದ ಪ್ರಕಾರ ಹೇಳಬೇಕು ಅಷ್ಟೇ ಹೊರತು ಈ ಕ್ರಮ ಇಲ್ಲ. ಅದು ಆವರಣ ಪೂಜೆಗೆ ಒಂದು ಕ್ರಮ ಇದೆ, ಆ ಕ್ರಮದಲ್ಲೇ ಮಾಡಬೇಕು. ದಶಾವತಾರ ಹೇಳುವಾಗ ಆ ಕ್ರಮದಲ್ಲೇ ಹೇಳಬೇಕು. ಅವತಾರ ಕ್ರಮ ಹೇಳ್ಬೇಕಾದ್ರೆ ಹಾಗೆ ಹೇಳಲೇಬಾರ್ದು. ಈ ರೀತಿ ಹೇಳೋದು. ಬರೀ ಲಿಸ್ಟ್ ಕೊಡ್ಬೇಕಾದ್ರೆ ಬಚ್ಚಕೂರ್ಮ ಅಂತ ಹೇಳಬೇಕೆ ಹೊರತು ಅವತಾರ ಸೀಕ್ವೆನ್ಸ್ ಮೇಂಟೈನ್ ಮಾಡ್ಬೇಕಾದ್ರೆ ಇಲ್ಲಿ ಶುರು ಮಾಡಬೇಕು. ಅದರಿಂದ ಬಹಳ ವ್ಯತ್ಯಾಸ ಇದೆ. ಅದು ಚತುರ್ಮೂರ್ತಿ, ಚತುರ್ಬಾಹು, ಇವರು ರಾಮ, ಕೇಶವ ಇದ್ರಲ್ಲಿ ಬರ್ತಾರೆ. ದಶಾವತಾರದಲ್ಲಿ ರಾಮದೇವರು ಇರ್ತಾರೆ, ಗೊತ್ತಾಯ್ತಾ? ಅಲ್ಲಿ ಬಿಲ್ಲು ಬಾಣಗಳು ಬೇರೆ. ವಿಷ್ಣು ಸಹಸ್ರನಾಮದಲ್ಲಿ ರಾಮದೇವರು ಬಂದಾಗ ಅದೇ ರೂಪ, ಹೆಸರು ರಾಮ, ರೂಪ ಇನ್ನೊಂದು ರೂಪ. ಅದು ಮತ್ತೆ ಅದೆಲ್ಲ ಇರಬೇಕಾಗಿಲ್ಲ. ಅರ್ಥ ಆಯ್ತಾ? ಕೃಷ್ಣ ಇದ್ದಾನೆ, ದಶಾವತಾರಲ್ಲೂ ಕೃಷ್ಣ ಇದ್ದಾನೆ, ಕೇಶವಾದಿ ರೂಪದಲ್ಲೂ ಕೃಷ್ಣ ಇದ್ದಾನೆ, ಯಮಪುತ್ರರು ಕೃಷ್ಣ ಒಬ್ಬ ಇದ್ದಾನೆ. ಇವೆಲ್ಲ ಇದ್ದಾಗ ವಿಷ್ಣು ಸಹಸ್ರನಾಮ ಕೃಷ್ಣ ಇದ್ದಾನೆ. ಇವೆಲ್ಲ ರೂಪಗಳಿಗೂ ಕೂಡ ನಾಮಗಳು ಸಮ ಹೊರತು ರೂಪಗಳು ಒಂದೇ ರೀತಿ ಆಗಿರಬೇಕಾಗಿಲ್ಲ. ಈ ಉದಾಹರಣೆಗೆ ಚತುರ್ವಿಂಶತಿ ರೂಪದಲ್ಲಿ ಕೃಷ್ಣಾಯ ನಮಃ ಹೇಳ್ತೇವಲ್ಲ, ಆ ರೂಪಕ್ಕೆ 4 ಕೈಯೇ ಇರಬೇಕು, ಈ ರೀತಿಯೇ ಇರಬೇಕು. ಶಂಕರ ಕೈಯಲ್ಲಿ ಅದೆಲ್ಲ ಫಿಕ್ಸ್ ಇದೆ. ಈ ಕೃಷ್ಣ ಬೇಕಿಲ್ಲ. ಈ ಕೃಷ್ಣ ಕೊಳಲು ಕೊಡಬಹುದು, ಅಲ್ಲಿ ಕೊಳಲು ಕೊಡಬಾರ್ದು. ಕೃಷ್ಣನಿಗೆ ರೂಪಚಿಂತನೆ ಆಗೋದಿಲ್ಲ, ತಪ್ಪಾಗಿಬಿಡತ್ತೆ. ಗೊತ್ತಾಯ್ತಾ? ಅದೇ ಬೇಕು. ಹೆಸರು ಒಂದೇ ಆದರೂ ಕೂಡ ರೂಪರು ಭೇದ ಇಲ್ಲದೆ ಹೋದರೂ ಕೂಡ ವಿಶೇಷ ಅಂತ ಇರೋದ್ರಿಂದ ಹಾಗೆ ಉಪಯೋಗಿಸ್ಬೇಕು. ಚತುರ್ವ್ಯೂಹ ಚತುರ್ಗತಿ. ಚತುರ್ಗತಿ 4 ಕಡೆಗೂ ಗತಿ ಇದೆ. 4 ಕಡೆ ಅಂದರೆ ಮೂಲೆ ಕಡೆಗೆ ಆ ಕಡೆ ಎಲ್ಲ ಕಡೆಗೂ ಗತಿ, ಸರ್ವತ್ರ ಅಂತ ಅರ್ಥ. ಆಮೇಲೆ ಚತುರಾತ್ಮ 4 ಆತ್ಮ, ಅಂತರಾತ್ಮ, ಪರಮಾತ್ಮ 4 ಆತ್ಮಗಳು. ಚತುರ್ಭಾವ ಚತುರ್ವಿಧವಾದ ಭಾವ, ಇರುವಿಕೆ ಪರಮಾತ್ಮನಲ್ಲಿದೆ. ಯಾಕೆ? ವಿಶ್ವಾದಿ ರೂಪಗಳಿಂದ ಚತುರ್ಭಾವಗಳ ನಿಯಮನವನ್ನು ಮಾಡ್ತಾನೆ. ಚತುರ್ವೇದಗಳನ್ನು ಬಲ್ಲವನು ಮತ್ತು ಪ್ರತಿಪಾದ್ಯನಾದವನು, ಎರಡೆರಡು ಕೂಡ. ಏಕಪಾತ್, ಒಂದೇ ಪಾದ ಅಂದ್ರೆ ಏನು? ಕಾಲು ಒಂದೇ ಅಂತ ಅರ್ಥ ಅಲ್ಲ. ಒಂದು ಕಾಲಿಗೆ ಇಡೀ ಜಗತ್ತನ್ನು ಆವರಿಸಿಬಿಡ್ತಾನೆ. ಏಕಪಾತ್ ಮತ್ತು ಏಕನೇ ಪಾತ್, ಇನ್ನು ಅನೇಕ ಅರ್ಥಗಳು ಅದಕ್ಕೆ. ಒಬ್ಬನೇ ಎಲ್ಲರನ್ನು ಕಾಪಾಡ್ತಾನೆ.
ಗೊತ್ತಾಯ್ತಾ? ಎಲ್ಲ ಸಹಾಯ ಬೇಕಿಲ್ಲ ದೇವರಿಗೆ. ದೇವ್ರು ಒಬ್ಬನೇ ಬಂದ ಅಂತ ಕೇಳೋದಿಲ್ಲ. ದೇವ್ರು ಒಬ್ಬನೇ ಬಂದರೂ ಸಾಕು, ನಾಮಾಚರಣೆ ಮಾಡಿದರೂ ಸಾಕು. ಏಕರೂಪ, ಒಂದೇ ರೀತಿ ಇದ್ದಾನೆ, ಏನಾಗೋದಿಲ್ಲ, ನೋ ಚೇಂಜ್, ಬಂದಿಲ್ಲ. ಪರಮಾತ್ಮನಲ್ಲಿ ವೃದ್ಧಾಪ್ಯ ತಾರುಣ್ಯ ಅಂತ ಇಲ್ಲ, ಒಂದೇ ರೀತಿ ಇತ್ತು, ಯಾವಾಗಲೂ ಕೂಡ ಯುವ. ಆದರೆ ಒಂದೇ ರೀತಿ ಇತ್ತು. ಅವನು ಒಂದೇ ರೀತಿ ಇದ್ದರೆ ಚೇಂಜ್ ಆಗಿ ಗೊತ್ತೇ ಆಗಲಿಲ್ಲ, 10 ವರ್ಷದಿಂದ ಹೇಗೆ ಇದ್ರಿ ಅಂತ ಹೇಳ್ತಾರಲ್ಲ, ಆ ರೀತಿ ದೇವರು ಯಾವಾಗಲೂ ಇರ್ತಾರೆ. ಹಾಗೆಲ್ಲ ಚೇಂಜ್ ಆಗಿರ್ತಾರೆ, ಸ್ವಲ್ಪ ಉಪಚಾರಕ್ಕೆ ಹೇಳ್ತಾರೆ ಅಷ್ಟೇ. ಶಶ್ವತ್ ಏಕ ಪ್ರಕಾರ. ನೆಕ್ಸ್ಟ್ ಶುಭಾಂಗೋ ಲೋಕಸಾರಂಗ ಸ್ವತಂತು ಸ್ತಂತು ವರ್ಧನ. ಎಲ್ಲ ಬಿಟ್ಟಾಯ್ತಾ? ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ. ಓಂ ಸಮಾವರ್ತ ನಿವೃತ್ತಾತ್ಮ ದುರ್ಜಯ ದುರತಿಕ್ರಮ ದುರ್ಲಭ ದುರ್ಗಮ ದುರ್ಗ ದುರಾವಾಸ ದುರಾರಿಹ. ಸಮಾವರ್ತಾಯ ನಮಃ, ನಿವೃತ್ತಾತ್ಮನೇ ನಮಃ, ದುರ್ಜಯಾಯ ನಮಃ, ದುರತಿಕ್ರಮಾಯ ನಮಃ, ದುರ್ಲಭಾಯ ನಮಃ, ದುರ್ಗಮಾಯ ನಮಃ, ದುರ್ಗಾಯ ನಮಃ, ದುರಾವಾಸಾಯ ನಮಃ, ದುರಾರಿಘ್ನೇ ನಮಃ. ಗೊತ್ತಾಯ್ತಾ? ದುರಾರಿಘ್ನ ಘಾ ಬಂದರೆ ಘ್ನ ಆಗಿಬಿಡ. ಸಮಾವರ್ತಾಯ ಸಮ್ಯಕ್ ಆವರ್ತಯತಿ ಇತಿ ಸಮಾವರ್ತ. ಈ ಸೃಷ್ಟ್ಯಾದಿ ಕ್ರಮಗಳನ್ನು ಒಂದೇ ಕ್ರಮದಲ್ಲಿ ಆವರ್ತನ ಮಾಡ್ತಾ ಹೋಗ್ತಾನೆ, ಅದು ಸಮಾವರ್ತ. ಅಥವಾ ಸಮ್ಯಕ್ ಆವರ್ತಯತಿ, ಸಮ್ಯಕ್ ಆವರ್ತ ನಿತ್ಯ ಸಂಸಾರಗಳು ಸಮ್ಯಕ್ ಆವರ್ತಯತಿ, ಯಾವುದೋ ಸುತ್ತಿಸ್ತಾರೆ ಸಂಸಾರದೊಳಗೆ, ಆ ರೀತಿ ಮಾಡ್ತಾನೆ. ಸಮ್ಯಕ್ ಆವರ್ತ, ಎಲ್ಲರೂ ಆವರಿಸಲ್ಪಟ್ಟಿದ್ದಾರೆ. ಆವರಣ ಪೂಜೆಯಲ್ಲಿ ಒಂದೇ ವ್ಯವಸ್ಥೆ ಪ್ರಕಾರ ಆವರಿಸಲ್ಪಟ್ಟಿದ್ದಾನೆ. ಅನೇಕ ಅರ್ಥಗಳು. ಮತ್ತೆ ನಿವೃತ್ತಾತ್ಮ, ಅನಿವೃತ್ತ ಅನಿಶವೃತ್ತ ಆತ್ಮ ಅಸ್ಯಸ. ಪ್ರಾಣದೇವರ ಭಕ್ತರಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ನಿವೃತ್ತಾತ್ಮ ಏನಾಗಿದ್ದ ಪ್ರಾಣ, ಯಾವ ಟೆನ್ಷನ್ನೂ ಇಲ್ಲ, ಫ್ರೀಯಾಗಿದ್ದಾನೆ ಯಾವಾಗಲೂ ಕೂಡ. ಅಷ್ಟು ಕೆಲಸ ಮಾಡಿದರೂ ಅಷ್ಟೇ ಫ್ರೀಯಾಗಿದ್ದಾನೆ ನಿವೃತ್ತಾತ್ಮ. ಅಥವಾ ನಿವೃತ್ತ ಆತ್ಮಾನಃ ಅಸ್ಮಾತ್, ಮುಕ್ತರಾಗಿದ್ದಾರೆ. ಸಂಸಾರ ನಿವೃತ್ತರಾದವರಿದ್ದಾರೆ, ಭಕ್ತರಲ್ಲ. ಆ ರೀತಿ ಅರ್ಥಗಳು. ಆಮೇಲೆ ದುರ್ಜಯ, ಗೆಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದುರ್ಜಯ ದುರತಿಕ್ರಮ. ಆಮೇಲೆ ಅದುರ್ಜಯ, ಭಕ್ತರಿಗೆ ಯಶೋಧಿ ಬರೀ ಶಸ್ತ್ರಾಸ್ತ್ರ ಏನಿಲ್ಲ, ಬರೀ ಕೈ ಹಿಡ್ಕೊಂಡು ಸಿಕ್ಕೋಬೇಟ ಅಷ್ಟೇ, ಅದು ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಆಮೇಲೆ ದುರತಿಕ್ರಮ, ಅತಿಕ್ರಮ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದುರತಿಕ್ರಮ, ಭಕ್ತರು ಮಾಡ್ತಾರೆ. ಆದ್ದರಿಂದ ಯಾಕೆ ಪ್ರೀತಿಯಿಂದ ಮಾಡ್ತಾರೆ, ಸೋಲಲ್ಲ, ಗೆಲುವುದು. ದುರ್ಲಭ ದುರ್ಗಮ ದುರ್ಗ ದುರ್ಲಭ, ಹಾಗೆಲ್ಲ ಸುಲಭ ಸಿಗೋದಿಲ್ಲ ದೇವರು. ಸುಲಭನೋ ಹರಿ ಹೌದು, ದುರ್ಲಭನೋ ಹರಿ ಕೂಡ ಹೌದು. ಭಕ್ತರಿಗೆ ಸುಲಭನೋ ಹರಿ, ದುಷ್ಟರಿಗೆ ಯಾಕೆ ದುರ್ಯೋಧನ ಅಷ್ಟು ಹಿಡ್ಕೊಂಡು ಇದು ಮಾಡಿ ಕೆಟ್ಟಾಗ ಏನೂ ಆಗಲಿಲ್ಲ. ದುರ್ಗಮ ಅದುರ್ಗಮ. ಆಮೇಲೆ ದುರ್ಗ ಶಬ್ದಕ್ಕೆ ಎಷ್ಟು ಅರ್ಥ ಮಾಡ್ಬೋದು? ದುರ್ಗಾ ಮಾಡಿದ್ದಾರಲ್ಲ, ಅದಿಷ್ಟು ದೇವರಿಗೆ ಮಾಡೋದು. ದುರ್ಜ್ಞೇಯತ್ವ ದುಃಖದತ್ವ, ಮತ್ತೆ ಸತ ಅಭಯ ರೂಪತ್ವ, ದುರ್ಗಾತ್ವಂ ಹೃದ್ಯುಹಾಶ್ರಯ. ಅದು ನಿರ್ವಚನ. ಆ್ಯಕ್ಚುಲಿ ವಜ್ರಶ್ರವಣ ಮಾಡಿರೋದೆಲ್ಲ ಅದು ದುರ್ಗಾ ನಿರ್ವಚನ ಮಾಡಿ ತೋರಿಸ್ತಾರೆ. ಏನೇನು ಮಾಡಿದರು? ದುರ್ಜ್ಞೇಯತ್ವಾತ್, ದುಃಖದತ್ವಾತ್, ದುಷ್ಪ್ರಾಪ್ಯತ್ವಾಚ್ಯ ದುರ್ಜನೈ, ಸತಾಂ ಅಭಯ ಭೂಮಿತ್ವ, ದುರ್ಗಾತ್ವಂ ಹೃದ್ಯುಹಾಶ್ರಯ. ಇಷ್ಟು ಅರ್ಥನೂ ಮಾಡಬೇಕಾದ್ರೆ ಅಲ್ಲಿ ನಿಲ್ಲಿಸಬಾರ್ದು. ದುರ್ಗಾ ಸ್ತ್ರೀಲಿಂಗ, ಅದು ಪುಲ್ಲಿಂಗ ಅಷ್ಟೇ. ದೇವರಿಗೆ ಸ್ತ್ರೀ ರೂಪನೇ ಇದೆ, ಪುರುಷ ರೂಪನೇ ಇರೋದ್ರಿಂದ ಎಲ್ಲ ಚೇಂಜ್ ಮಾಡೋದು, ಅವಾಗ ನೀಟಾಗಿ ಅರ್ಥ ಬರುತ್ತೆ. ಸೊ ಅದು ಬಂದಿರೋದ್ರಿಂದ ಸೇರಿಸ್ಕೊಂಡ್ಬಿಟ್ರೆ ದುರತಿಕ್ರಮ. ದುರ್ಗ. ಆಮೇಲೆ ದುರಾವಾಸ. ಆವಾಸ ಅಂದರೆ ವಾಸ ಮಾಡಿಸ್ಕೊಡೋದು ಭಾರಿ ಕಷ್ಟ. ದೇವ್ರನ್ನ ಇಟ್ಕೊಳ್ಳೋದು ಸುಲಭ ಅಲ್ಲ, ಮೇಂಟೈನ್ ಮಾಡೋದು. ನಿತ್ಯ ವಿಷ ಮಾಡ್ಸೋಕ್ಕಾಗತ್ತಾ? ಗೊತ್ತಾಯ್ತಾ? ಅದೇ ಭಾರಿ ಕಷ್ಟದ ಕೆಲಸ. ಆದರೆ ದೇವರನ್ನ ನಾವಾಗಿ ಮಾಡ್ತೀವಿ ಅಂದರೆ ಒಂದು ದಿವಸ ಸಾಧ್ಯ ಇಲ್ಲ. ನೈವೇದ್ಯ ಸ್ವೀಕಾರ ಮಾಡೋದಿಲ್ಲ ಅಂತ ಅನೌನ್ಸ್ ಮಾಡೇ ಬಂದುಬಿಟ್ಟು ಹೋಗ್ಬಿಟ್ಟು ಒಂದು ದಿವಸ ಕೂಡ ಸ್ವೀಕಾರ ಮಾಡಲಿಲ್ಲ, ಮುಖೇತೆ ನೋಡೋದಿಲ್ಲ. ಆದ್ದರಿಂದ ಅದು ದುರಾರಿಹ. ದುರಾರಿಣ ಪರಸ್ಪರಂ ಹಂತಿ. ಹೇಗೆ ಸಂಸಕರು ಯುದ್ಧ ಮಾಡ್ತಾ ಇದ್ದಾರೆ, ಭಗವಂತನ ಮೇಲೆ ಯುದ್ಧಕ್ಕೆ ಹೋಗ್ಬೇಕೀಗ ಅರ್ಜುನ. ಆಗ ಕೃಷ್ಣ ಏನು ಮಾಡಲಿ ಅಂತಾರೆ. ಮಾಡು, ಯೋಚನೆ ಮಾಡು, ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ತಕ್ಷಣ ಸಂಮೋಹನಾಸ್ತ್ರ ಬಿಡ್ತಾರೆ. ಅವ್ರಿಗೇನು ಅನಿಸುತ್ತೆ ಆಗ ಸಂಸಪ್ತಕರಿಗೆ? ಅವರವರೇ ಎದುರಿಗಿರೋದೇ ಕೃಷ್ಣ ತಗೊಂಡೆ ಅವರವರೇ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಅದು ದುರಾರಿಗಳನ್ನು ಅವರವರಲ್ಲೇ ಸಾಯಿಸ್ತಾರೆ. ಇನ್ನೊಂದು ಬೇಕಾದ್ರೆ ಅವರವರೇ ಹೊಡ್ಕೊಂಡು ಸಾಯ್ಬೇಕು, ಹಾಗೆ ಮಾಡುತ್ತಾರೆ. ಅದು ಅಚಿಂತ್ಯಾದ್ಭುತ ಶಕ್ತಿ. ಅದು ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಡಿಸೋಕೆ ಬಿಡಿಸ್ಕೊಳ್ಳೋಕೆ ಹೋದರೆ ಹೊಡಿಸ್ಕೊಂಡು ಸತ್ತೋರು ಇದ್ದಾರೆ ಎಷ್ಟೋ ಜನ.
ಜಗಳ ಬಿಡಿಸ್ಲಕ್ಕೆ ಹೋದವ್ರೆ ಎಟ್ಟು ಬಿದ್ದಿದೆ, ದೇವರಿಗೆ ಅದು ಯಾವುದೂ ಇಲ್ಲ. ಅದು ಎಲ್ಲ ನೋಡಿದಾಗ ಏನಾಗುತ್ತೆ, ದೇವರು ಎಲ್ಲ ಬಗೆಯ ಹಿರಿಮೆನೂ ಹೊಂದಿದ್ದಾನೆ ಅಂತ ಅರ್ಥ. ಯಾವ ಪ್ರಶ್ನೆ ಕೇಳಿದರೂ ದೇವರಲ್ಲಿ ಬರುತ್ತೆ. ಹಿರಿಮೆ ಬರೋ ಅರ್ಥ ಕೊಡಲೇಬೇಕು, ಇದ್ದೇ ಇದೆ. ಕೆಲವು ಅದೆಲ್ಲ ಆಗೋದಿಲ್ಲ. ಒಬ್ಬ ಬೆಸ್ಟ್ ಪ್ಲೇಯರ್ ಆ ಫೀಲ್ಡಲ್ಲಿ, ಬೇರೆ ಕಡೆ ಇಲ್ಲ. ದೇವರಿಗೆ ಆಗಲಿ ಎಲ್ಲದರಲ್ಲೂ ಬೆಸ್ಟ್ ಸೇರಿಸ್ತಾನೆ ಹೋಗಬೇಕು. ಶುಭಾಂಗೋ ಲೋಕಸಾರಂಗ ಸ್ವತಂತು ತಂತುವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮ. ಶುಭಾಂಗ ಲೋಕಸಾರಂಗ ಸುತಂತು ತಂತುವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮ. ಶುಭಾಂಗ ಶುಭಾನಿ ಅಂಗಾನಿ ಅಸ್ಯ, ಅಥವಾ ಎಲ್ಲ ಅಂಗಗಳು ಶುಭ. ಅಶುಭ ಅಂತಂದರೆ ನಾವೇ ದೇವ್ರ ಪೂಜೆ ತಯಾರು ಮಾಡೋಕ್ಕೆ ನಾಪಿ ಕಳೆ ಮುಟ್ಕೊಂಡ್ಬಿಟ್ರೆ ಕೈ ತೊಳ್ಕೊಳ್ಳೇಬೇಕು, ಗೊತ್ತಾಯ್ತಾ? ಮಡಿ ಹೋಗ್ಬಿಡ್ತಾರೆ. ಕೆಲವು ಅನೇಕ ನಿಯಮಗಳು. ಎಡಗೈಲಿ ಕೆಲವು ಪದಾರ್ಥ ಮುಟ್ಟಬಾರ್ದು, ಎಡಗೈಲಿ ಕೊಟ್ಟರೆ ಇಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಗೊತ್ತಾದ? ನಾವು ತೊಗೊಳ್ಳೋಕೆ ಅವಮಾನ, ಇವ್ರಿಗೆ ಸಾಧ್ಯಲ್ಲ. ದೇವರಿಗೆ ಯಾವುದು ಏನೂ ಇಲ್ಲೇ ಇಲ್ಲ ವ್ಯತ್ಯಾಸ. ಎಲ್ಲ ಅಂಗಗಳು ಶುಭಾಂಗಗಳೇ, ಅಶುಭಾಂಗ ಅಂತ ಏನೇನೂ ಇಲ್ಲ. ಇನ್ನೊಂದು ಅರ್ಥ, ಶುಭಾನಿ ಅಂಗಾನಿ ಅಸ್ಮಾತ್ ಭಕ್ತಾನ. ತಾರುಣ್ಯ ಮುದುಕನಾಗಿದ್ದ ಯಾರು ಜಾಂಬವಂತ, ಮತ್ತೆ ತಾರುಣ್ಯ ಕೊಟ್ಟ. ಅದೇ ರೀತಿಯಲ್ಲಿ ಇವರೆಲ್ಲ ಇದ್ರಲ್ಲ, ನಮ್ಮ ಘಟಾಕರಣ ಕರ್ಣಾದಿಗಳಿಗೆಲ್ಲ ಒಳ್ಳೆ ರೂಪ ಶುಭವಾದ ಅಂಗಗಳನ್ನು ಕೊಟ್ಟ. ಈಕೆಗೆ ಗೂನಿತ್ತು ಪರಿಹಾರ ಮಾಡಿಬಿಟ್ಟ. ಆದ್ದರಿಂದಾಗಿಯೇ ತಾನು ಶುಭಾಂಗ, ಭಕ್ತರನ್ನು ಶುಭಾಂಗರನ್ನಾಗಿ ಮಾಡ್ತಾನೆ ಅಂತ ಅರ್ಥ. ಯಾರು ದೇವರು ಯಾವುದೂ ಇಲ್ಲ, ಎಡ ಬಲ ಯಾವುದೂ ಇಲ್ಲ. ವಿಶೇಷ ಇದೆ, ವ್ಯತ್ಯಾಸ ಇದಿಲ್ಲ. ಜ್ಞಾನಾನಂದ ಯಾವ ಚೇಂಜೂ ಇಲ್ಲ. ಶುಭಾಂಗ. ಆಮೇಲೆ ಶುಭ ಪರಮಾತ್ಮನ ನಖಗಳು ಕೇಶಗಳು ಕೂಡ ಏನವು ಅತ್ಯಂತ ಶುಭ ಪೂರ್ಣ. ಮತ್ತೆ ಜ್ಞಾನಾನಂದಾದಿ ಅನಂತಾನಂತ ಗುಣ ಪರಿಪೂರ್ಣ ಮತ್ತು ರೂಪ ಪರಿಪೂರ್ಣ. ಅಥವಾ ಶುಭ ಅಂಗ ಅಸ್ಯ, ಶುಭ ಅಂಗಂ ಅಸ್ಯ. ಯಾರು ಶುಭ ಅಂದರೆ ಶುದ್ಧ ಭಾಗತರು ವಾಯುದೇವರು, ಅವರಿಗೆ ಪ್ರಧಾನ ಅಂಗ. ಪರಮಾತ್ಮನಿಗೆ ಶುಭ ಅಂಗ, ಪರಮಾತ್ಮನಿಗೆ ಪ್ರಧಾನಾಂಗರಾಗಿದ್ದಾರೆ. ಮತ್ತು ಶುಭಾನಾಂ ಅಂಗಾನಿ, ಎಲ್ಲ ಕೊಡೋದಿಲ್ಲ ಪರಮಾತ್ಮನಿಗೆ. ಏನೇ ಕೆಲಸ ಮಾಡಿದ್ರು ಪರಮಾತ್ಮ ಏನಂತ ಮಾಡಬೇಕಂದ್ರೆ ಕಾರ್ಯಗಳೆಲ್ಲ ಅಂಗ ಕಾರ್ಯಗಳು ಶುಭವಾಗಿರಬೇಕು ಹೊರತು ಬೇರೆ ಅಲ್ಲ. ಮತ್ತು ವೇದಾಂಗಗಳು ಕೂಡ ಶುಭವಾದ ವೇದಾಂಗಗಳು ಬಂದಿದ್ದು ಪರಮಾತ್ಮನಿಂದ, ಗೊತ್ತಾಯ್ತಾ? ಶುಭಾನಿ ವೇದಾಂಗಾನಿ ಅಸ್ಮಾತ್ ಸಹ ಶುಭಾಂಗ, ವೇದವ್ಯಾಸದೇವರು ಬರೆದಿದ್ದು. ಲೋಕಸಾರಂಗ ಮತ್ತಿನ್ನೂ ತೊಗೊಂಡ್ಬಿಟ್ರೆ ಶೋಭನ ಮಾಡಿ ವಿವರ್ತಿ ಮಾಡಿ ಅಂಗಕ್ಕೆ ಮಾಡಿ ಅದಿಷ್ಟು ಅರ್ಥ ಮಾಡಬಹುದು. ಲೋಕಸಾರಂಗ, ಸಾರಂಗ ಅಂದರೆ ಲೋಕಸಾರವನ್ನು ಕೊಡುವವನು. ಲೋಕಸಾರ ಅಂದರೆ ವಾಯುದೇವರು. ಲೋಕದಲ್ಲಿ ಸಾರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಲೋಕ ಅಂದರೆ ಜೀವರೆಲ್ಲ ಕೂಡ ಚೇತನರು, ಅವರಲ್ಲಿ ಶ್ರೇಷ್ಠ. ಅವರನ್ನು ಗಮಯತಿ, ಹನುಮದೇವರು ಅವತಾರ ಮಾಡಿ ಲೋಕಕ್ಕೆ ಇದು ಮಾಡಿಕೊಡಿ ಅಂತ ಕಳಿಸ್ಕೊಡ್ತಾರೆ. ಆದ್ದರಿಂದಾಗಿ ಮತ್ತು ಅವರಿಂದ ಗಮ್ಯ, ಸುಲಭವಾಗಿ ಗಮ್ಯ ಆ ಅರ್ಥ. ಮತ್ತೆ ಉಳಿದವರ ದುಷ್ಟರನ್ನು ಅವರಿಂದ ಗಮಯತಿ, ಪರಲೋಕಂ ಪ್ರತಿ ಗಮಯತಿ, ಬೇರೆ ಕಡೆ ಕಳಿಸ್ಕೊಡ್ತಾರೆ. ಏನೋ ಎಲ್ಲ ಈಗ ಬ್ರಹ್ಮದೇವರಿಗೆ ಏನೇ ಹೇಳ್ತೇವೆ ವಾಯುದೇವರಿಗೆ, ವಾಯುದೇವರು ಹೇಳೋದಲ್ಲ ಬ್ರಹ್ಮದೇವರಿಗೆ, ವ್ಯತ್ಯಾಸ ಇಲ್ಲ ಅವರಲ್ಲಿ. ಸುತಂತು, ತಂತು ಅಂದ್ರೆ ವಂಶ, ಗೊತ್ತಾಯ್ತಾ? ಸುತಂತು ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿಹಿ ಉಪನಿಷತ್ತು. ಶೋಭನ ತಂತು ಅಂದರೆ ಒಳ್ಳೆ ಮಕ್ಕಳು ಹುಡ್ತಾರೆ ಆತನಿಂದ. ಪರೀಕ್ಷಿತ ರಾಜ ಹುಟ್ಟಲಿಲ್ಲ, ಆ ರೀತಿ ಇರೋದ್ರೆ ಸುತಂತು ಏನು ಇದೇ ಇಲ್ಲ. ಆತನ ಮಕ್ಕಳೆಲ್ಲ ಎಂಥವ್ರು ಸುತಂತುಗಳು. ಒಬ್ಬ 16,108 × 10 ಗಂಡು ಮಕ್ಕಳು, 108 ಹೆಣ್ಮಕ್ಕಳು. ಒಬ್ಬರಲ್ಲೂ ಕೂಡ ಯಾವ ದೋಷನೂ ಇಲ್ಲ. ಸ್ವತಂತ್ರಗಳು ಎಲ್ಲ ಸ್ವತಂತ್ರ. ಒಬ್ಬ ದುಷ್ಟ ಇಲ್ಲ. ಮೊದಲು ದೇಹದಲ್ಲಿ ಉನ್ನತೆ ಮೊದಲಾದವುಗಳಿಲ್ಲ. ಧೃತರಾಷ್ಟ್ರಕ್ಕೆ 100 ಮಕ್ಕಳಲ್ಲಿ ಒಬ್ಬ ಯೋಗ್ಯನೂ ಇಲ್ಲ, ಇಲ್ಲಿ ಒಬ್ಬ ಅಯೋಗ್ಯನೂ ಇಲ್ಲ. ಅದಕ್ಕೆ ಸ್ವತಂತು, ಆತನಿಂದ ಸ್ವತಂತು, ಆತನಿಗೆ ಸ್ವತಂತು ಅನೇಕ ರೀತಿಯಲ್ಲಿ. ತಂತು ತಂತುವರ್ಧನ, ತಂತುವನ್ನು ಬೆಳೆಸ್ತಾನೆ. ಪಾಂಡವರ ವಂಶವನ್ನು ಬೆಳೆಸಲಿಲ್ಲ, ವೇದವ್ಯಾಸ ರೂಪದಿಂದ 3 ಜನ ಮಕ್ಕಳನ್ನು ಕೊಡಲಿ ಧೃತರಾಷ್ಟ್ರ ಪಾಂಡವರನ್ನ. ಪೂರ್ವವಂಶ ನಿಂತು ಹೋಗ್ತಾ ಇದ್ದಾಗ ಪೂರ್ವಂಶಕಾರಿನ್ ಅಂತ ಸ್ತೋತ್ರ ಮಾಡುತ್ತಾರೆ. ತಂತುವರ್ಧನ. ಇಂದ್ರಕರ್ಮ, ಇನ್ನು ತಂತುವರ್ಧನ. ತಂತು ಅಂದರೆ ದಾರ ಬೆಳೆಸ್ತಾರೆ. ಅಕ್ಷಯ ವಸ್ತ್ರ ಕೊಟ್ಟಲ್ಲ ದ್ರೌಪದಿಗೆ, ತಂತುವರ್ಧನ. ಒಂಚೂರು ಸಿಕ್ಕರೆ ಸಾಕು ಅದಂತ ಮಾಡಿ ಹಾಕಿಬಿಡ್ತಾರೆ. ತಂತುವರ್ಧನ. ಇನ್ನೂ ಎಷ್ಟು ಬೇಕಾದ್ರೂ ಸಿಗುತ್ತೆ ಅದಕ್ಕೆ. ಆಮೇಲೆ ತಂತುವರ್ಧನ, ವರ್ಧನ ಶಬ್ದಕ್ಕೆ ನಾಶ ಅಂತ ಅರ್ಥ ಇದೆ, ಗೊತ್ತಾಯ್ತಿಲ್ಲ? ವಿಷಯ ನಾಶ ಮಾಡಿಬಿಡ್ತಾರೆ. ದುರ್ಯೋಧನ ಸ್ವಪುತ್ರ ಮಿತ್ರ ಬಾಂಧವ ವಿನಾಶವಾಶಿ ಆಶೆ, ವಂಶ ನಿರ್ವಂಶ ಮಾಡಿ ಹಾಕಿಬಿಡ್ತಾನೆ. ಇಂದ್ರಕರ್ಮ, ಇಂದ್ರಸ್ಯ ಕರ್ಮಾಣಿ ಅಸ್ಮಾತ್. ಇಂದ್ರ ಏನೇನು ಮಾಡಿದ್ದಾರೋ ಎಲ್ಲ ಇದು ಅನುಗ್ರಹ.
ಇಲ್ಲದವ್ರು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಆಮೇಲೆ ಇಂದ್ರಕರ್ಮ, ಇಂದ್ರಕರ್ಮ ಶ್ರೇಷ್ಠವಾದ ಕರ್ಮಗಳನ್ನು ಮಾಡತಕ್ಕಂಥವನು, ಸಾಮಾನ್ಯ ಅಲ್ಲ. ಮತ್ತು ಇಂದ್ರ ಅಂದರೆ ಎಲ್ಲ ಇಂದ್ರಿಯಗಳ ವಿಮಾನ ದೇವತೆ ಇಂದ್ರದೇವರು. ಅದಕ್ಕೆ ಆ ಇಂದ್ರನಿಂದ ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ತಾನು ನಿಂತು ಮಾಡಿಸ್ತಾನೆ ಹೊರೊಳಗೆ. ಆ ರೀತಿಯಿಂದ ಇಂದ್ರಕರ್ಮ. ಮಹಾಕರ್ಮ, ಮಹಾಂತಿ ಕರ್ಮಾಣಿ ಯಶ್ಯ, ಭಾರಿ ದೊಡ್ಡ ಕೆಲಸಗಳು, ಸಾಮಾನ್ಯ ಕೆಲಸ ಅಲ್ಲ. ಕೆಲವು ಏನೋ ಒಬ್ಬರನ್ನ ದೊಡ್ಡ ಕೆಲಸ ಮಾಡಿರ್ತಾರೆ, ಒಂದು ಕೆಲಸ ಸನ್ಮಾನ ಮಾಡಿಬಿಡ್ತಾರೆ. ಹುಡುಗಿ ಎಲ್ಲ ಕೆಲಸಗಳು ಹಾಗೇನೂ ಇಲ್ಲ, ಒಂದೊಂದು ಭಾರಿ ದೊಡ್ಡದು ಮಾಡಿರ್ತಾರೆ. ದೇವರು ಏನೇನು ಮಾಡ್ತಾನೋ ಎಲ್ಲ. ಏವಂ ವಿಧಾನಿ ಅಗಣಿತಾನಿ ರಘುತ್ತಮಸ್ಯ ರಾಮಾವತಾರ ಚರಿತಾನಿ ತದನ್ಯ ಪುಂಭಿ ಮನಸಾಪಿ ಅಚಿಂತ್ಯಾನಿ. ದೇವರು ಏನೇನು ಮಾಡ್ತಾನೆ ಅದು ಒಂದೊಂದು ಇನ್ನೊಬ್ಬರು ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇದು ಹಾಗಲ್ಲ. ಅದಕ್ಕೆ ಮಹಾಂತಿ ಅಥವಾ ಮಹತಾಂ ಕರ್ಮಾಣಿ ಯಸ್ಮಾತ್, ದೊಡ್ಡವರು ಅಂತ ಯಾರಿದ್ದಾರೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಎಲ್ಲ ಯಾರು ಮಾಡಿಸಿರೋದು? ದೇವರೇ ಮಾಡಿಸಿರೋದು. ಮಹಾಂತಿ ಕರ್ಮಾಣಿ ಕೃತಕರ್ಮ, ಕೃತಕರ್ಮ ಕೃತಾನಿ ಸರ್ವಾಣಿ ಕರ್ಮಾಣಿಪಿ. ಏನು ನಾವು ಮಾಡ್ತೇವೆ ದೇವರು ಮಾಡಿಸಿದ್ರೆ ಮಾಡೋದು. ಬಿಂಬ ಮಾಡಿದರೆ ಪ್ರತಿಬಿಂಬ ಮಾಡೋದ್ರಿಂದಾಗಿ ಕೃತಾನಿ ಕರ್ಮಾಣಿ. ಆಮೇಲೆ ಕೃತಿಗದ ಕರ್ಮಗಳು, ಎಲ್ಲ ಕರ್ಮಗಳು. ಕೃತ ಅಂದರೆ ಶುದ್ಧಿ ಅಂತ, ಶೋಧನೆ ಮಾಡೋದು. ಕರ್ಮಗಳು ಶುದ್ಧವಾಗೋದು ಈತನಿಂದ. ಕೃಷ್ಣಾರ್ಪಣ ಅಂತ ತಕ್ಷಣ ಏನಾಗುತ್ತೆ, ಅದಾಗಲೇ ರೂಪ ಚೇಂಜ್ ಆಗಿಬಿಡುತ್ತೆ. ಕೃತಕರ್ಮ ಅದೇ ಎಲ್ಲ ಮಾಡೋ ಕೆಲಸನೂ ಮಾಡಿರೋನು. ಎಲ್ಲ ಕರ್ಮ ಮಾಡೋನು ಒಂದು. ಎಲ್ಲರೂ ಏನೇನೋ ಕರ್ಮ ಮಾಡ್ತಾರೆ, ಅದನ್ನೆಲ್ಲ ಮಾಡಿಸೋದು ಪರಮಾತ್ಮನೇ. ಒಳ್ಳೇದು ಮಾಡ್ತಾರೆ, ಅದನ್ನು ಪರಮಾತ್ಮನೇ ಮಾಡೋದು. ಕೃತ್ಯವಾದ್ದು ಅಂದರೆ ಒಳ್ಳೆಯದನ್ನೇ ಮಾಡೋದು. ಬರೀ ಕರ್ಮ ಅಂದರೆ ಎನಿ ಆ್ಯಕ್ಷನ್. ಕೃತಾಗಮಃ, ಕೃತಾಗಮಃ ಆಗಮಗಳನ್ನು ರಚನೆ ಮಾಡಿದವನು, ಮಹಾಭಾರತಾದಿಗಳನ್ನು ರಚನೆ ಮಾಡಿದವನು. ಅಥವಾ ಅಕೃತಾಗಮಃ, ಅಕೃತವಾದ ಆಗಮ ಅಂದರೆ ವೇದಗಳು. ವೇದಗಳನ್ನು ಸಂತತಂ ಚಿಂತೆಯತ್ಕಂಥ ಪರಮಾತ್ಮ ವೈಕುಂಠಸ್ಯಾಖಿಲ ವೇದ ಉದ್ಗೀರ್ಯಂತೆ ಅನಿಶಮ್ಯತಃ. ಒಂದಕ್ಕೆ ಬೇಕಾಷ್ಟಾದ ಕೃತ ಆಗಮಃ, ಆಗಮಗಳನ್ನು ಶೋಧನೆ ಮಾಡಿದವನು. ಎಲ್ಲ ಅಪಪಾಠದಿಂದ ಹೋಗಿತ್ತು ವೇದಗಳೆಲ್ಲ, ಎಲ್ಲ ಹಾಗೆ ತರ್ತಾರೆ, ಯಥಾಜಿ ಸೃಷ್ಟವು ತರ್ತಾನೆ. ಮತ್ತು ಕೃತಾದೀನಾಂ ಆಗಮಃ, ಕೃತಾದಿ ಯುಗಗಳ ಆಗಮ ಬರೋದು ಹೋಗೋದೆಲ್ಲ ಯಾರಿಂದ? ದೇವರಿಂದನೇ. ಮತ್ತೆ ಪ್ರತಿಯೊಂದು ಕಷ್ಟ. ಪಾಂಡವರು ಯಾವ ಪ್ರಸಂಗ ಬಂದರೂ ಕೂಡ ಕೃತಾಗಮ ಬಂದೇ ಬಿಡ್ತಿದ್ದಾರೆ ತಕ್ಷಣವೇ. ಆಗಮ ಆಗಮನ ಆಗ ಅದು ಒಂದೊಂದಕ್ಕೆ ಎಷ್ಟರ್ಥ 10-20 ಅರ್ಥ ಅನ್ನಿಸ್ತಾನೆ ಆಗಿಬಿಡ್ತಾರೆ. ಅದು ಮೊದಲು ಏನಾಗಬೇಕು ನಮಗೆ, ಅದಕ್ಕೆ ಪದ ಬಿಡಿಸೋ ರೀತಿ, ಅದು ಸಂಬಂಧಪಟ್ಟಂಥ ವಿಷಯ ಗೊತ್ತಿರಬೇಕು. ಅದಕ್ಕೆ ಲಿಂಕ್ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಆಮೇಲೆ ಕೃತ ಆಗಮಃ, ದುಷ್ಟರು ಕರೆದೇ ಹೋಗೋದಿಲ್ಲ ಅವ್ರ ಮನೆಗೆ, ನಿಮ್ಮ ಮನೆ ಬರೋದಿಲ್ಲ. ಭೀಷ್ಮಾಸ್ತ್ರ ಮನೆಗೆ ಹೋಗೋದಿಲ್ಲ. ಕೃತ ಆಗಮ ಏನು ಮಾಡಿ ಬರೋದಿಲ್ಲ ನಾನು ಅಂತ ಹೇಳಿದ. ವಿದುರನ ಮನೆಗೆ ಕರೆದೇ ಹೋದ್ರೆ ಹೊರಟುಬಿಟ್ಟ. ನಡಿ ನಿಮ್ಮ ಮನೆಗೆ ಹೋಗೋಣ ಅಂತೇಳಿ. ವಿದುರನಿಗೆ ಶಾಕ್ ಅದು. ದೊಡ್ಡ ದೊಡ್ಡ ಆಚಾರ ಮನೆಗೆ ಹೋಗ್ತಾ ಇಲ್ಲ, ನಮ್ಮ ಮನೆಗೆ ಅಂತ ಬರ್ತಾರೆ, ನಡಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ. ಯಾಕೆ ಶುದ್ಧರ ಮನೆಗೆ ಹೋಗ್ತಾನೆ. ಕೃತ ಶುದ್ಧನಾದವನು, ಭಕ್ತಿಯಿಂದ ಕರೆದ. ನಾಲ್ಕಾಗ್ಬಿಡ್ತಾ. ಉದ್ಭವ ಸುಂದರ ಸುಂದರ ಆಗಲಿ, ನಾಲ್ಕಾಗಲಿ ಅರ್ಥ ಅಂದ್ರೆ. ನಾಳೆ ದಿವಸ ಇನ್ನೇನು 85 ಆಗುತ್ತೆ. ಆಗಲಿ ಇನ್ನು 2-3 ದಿವಸಕ್ಕೆ ಮುರೋಗುತ್ತೆ. ನಾಳೆ ಉದ್ಭವ ಸರಿ ಎಣಿಸಿಯಾ ಮುಗಿದ ಹೇಳಬೇಕು.